ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾಳೆ ನಡೆಯಲಿರುವ ಅಂದರೆ 29/1/2026 ನಡೆಯುವ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪ್ರಿಪರೇಟರಿ ಎಕ್ಸಾಮ್ 2ನ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಪೇಪರ್ ಆಗಿರ್ತದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಸುಮ್ಮನೆ ಡ್ರ್ಯಾಗ್ ಮಾಡ್ತಾ ಹೋದರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಸೊ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ ಪೇಪರ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. First main 4 alternatives are given for each of the following questions are incomplete statements. Only one of them is correct or the most appropriate. Choose the correct alternative and write the complete answer along with its letter of alphabet. ಸೊ ಇಲ್ಲಿ ನಮಗೆ ಕ್ವಶನನ್ನು ಕೇಳಿದ್ದಾರೆ ನೋಡಿ ಮಕ್ಕಳ. ಫಸ್ಟ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇನ್ಫಿನಿಟಿವನ್ನು ಬರೀಬೇಕು. ಜ್ಯೋತಿ ಪ್ರಿಪೇರ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ. ಸೊ ಕರೆಕ್ಟಾಗಿರೋ ಇನ್ಫಿನಿಟಿವ್ ನೋಡಿ, ಜ್ಯೋತಿ ಪ್ರಿಪೇರ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ಕರೆಕ್ಟ್ಲಿ. ಸೊ ಅಲ್ಲಿ ಏನು ಮಾಡ್ತಿದ್ದಾಳೆ, ಶಿ ಈಸ್ ರೆಡಿ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಸೊ ಹಾಗಾಗಿ ಆಪ್ಷನ್ ಬಿ, ಟು ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್. Next, second question, read the given conversation and choose the correct language function for the underlined sentence. ಸೊ ಅಂಡರ್ಲೈನ್ ಎಳೆದಿರುವಂತಹ ಸೆಂಟೆನ್ಸಿಗೆ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀಬೇಕು. ಇಲ್ಲಿ ಟೀಚರ್ ಮತ್ತು ತೇಜಸ್ ನಡುವೆ ನಡೆದಿರುವಂಥ ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ನೋಡ್ಕೊಳ್ಳಿ, ಮೈಂಡಲ್ಲಿ ಒಂದು ಸರಿ ಓದ್ಕೊಳ್ಳಿ. ಸೊ ಅಲ್ಲಿ ಥ್ಯಾಂಕ್ ಯು ಸರ್ ಅನ್ನೋದಕ್ಕೆ ಅಂಡರ್ಲೈನನ್ನು ಎಳೆದಿದ್ದಾರೆ. ಸೊ ಥ್ಯಾಂಕ್ ಯು ಅನ್ನೋದಕ್ಕೆ ಏನು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರ್ತದೆ, ಸೊ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಗಿರ್ತದೆ. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್, ಥರ್ಡ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಇಫ್ ಕ್ಲಾಸ್. ಸೊ ಕರೆಕ್ಟಾಗಿರುವಂತಹ ಇಫ್ ಕ್ಲಾಸ್ಗಳನ್ನು ನಾವು ಆಯ್ಕೆ ಮಾಡಿ ಬರಿಬೇಕಾಗ್ತದೆ. ನೋಡಿ ಕ್ವಶನ್ ನೋಡ್ಕೊಳ್ಳೋಣ. ಪರೀಕ್ಷಾ ಮತ್ತು ಆಶಾ ನಡುವೆ ನಡೆದಿರುವಂಥ ಕಾನ್ವರ್ಸೇಷನ್ ಇದಾಗಿರ್ತದೆ. ವೈ ಆರ್ ಯು ಲುಕಿಂಗ್ ವೆರಿ ಸ್ಯಾಡ್? ಆಶಾ, ಐ ಕುಡಂಟ್ ಗೋ ಟು ಮೈ ಸ್ಕೂಲ್ ಟ್ರಿಪ್. ಸೊ ಪ್ರಿಷಾ, ಇಫ್ ಯು ಪ್ಯಾರೆಂಟ್ಸ್ ಹ್ಯಾಡ್ ಅರ್ನ್ಡ್ ಎನಫ್ ಮನಿ ದೇ ಡ್ಯಾಶ್ ಸೆಂಟ್ ಟು ಯು, ದೇ ವುಡ್ ಹ್ಯಾವ್ ಸೆಂಟ್ ಟು ಯು. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥ ಇಫ್ ಕ್ಲಾಸ್ ವುಡ್ ಹ್ಯಾವ್ ಆಗ್ತದೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್, ಫೋರ್ತ್ ಕ್ವಶನ್, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಕರೆಕ್ಟಾಗಿರೋ ಕ್ವಶನ್ ಟ್ಯಾಗ್ ಬರೀಬೇಕು. ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್. ಸೊ ಕರೆಕ್ಟಾಗಿರೋ ಕ್ವಶನ್ ಟ್ಯಾಗ್ ಡಿಡಂಟ್ ಶಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಉತ್ತರ. ಸೊ ನೆಕ್ಸ್ಟ್, ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ 12 ಪ್ರಶ್ನೆಗಳಿದ್ದಾವೆ ಮಕ್ಕಳ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 syllable. ಸೊ ಕೊಟ್ಟಿರೋದ್ರಲ್ಲಿ ಯಾವುದು 2 syllable ಅಂತ ಹೇಳಿ ಕೇಳಿದ್ದಾರೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಸ್ಟೀಲ್, ಕ್ಲೀನ್, ಫಿಲ್ಮ್, ಫೀಚರ್. ಸೊ ಸ್ಟೀಲ್, ಫಿಲ್ಮ್, ಕ್ಲೀನ್. ಸೊ ಅವ್ಯಾವು 2 syllable ಅಲ್ಲ. ಫೀಚರ್, ಸೊ ಫೀಚರ್, ಸೊ 2 syllable ಇದೆ. ಹಾಗಾಗಿ ಫೀಚರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ಸೊ ಕರೆಕ್ಟಾಗಿರುವಂತಹ ಆರ್ಟಿಕಲನ್ನು ನಾವಿಲ್ಲಿ ಬರೀಬೇಕಾಗ್ತದೆ ಮಕ್ಕಳ. ಮೆಡಿಟೇಟಿಂಗ್ ಫಾರ್ ಹಾಫ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಮೆಡಿಟೇಟಿಂಗ್ ಫಾರ್ ಹಾಫ್ ಆನ್ ಅವರ್. ಸೊ ಹಾಗಾಗಿ ಹಾಫ್ ಆನ್ ಅವರ್ ಆ್ಯನ್ ಅಂತ ಹೇಳಿ ಬರೆದ್ರೆ ಕರೆಕ್ಟಾಗಿರುವಂತಹ ಆರ್ಟಿಕಲ್ ಆಗಿರ್ತದೆ. 1 ಅಂಕ ಸಿಗುತ್ತೆ. ನೆಕ್ಸ್ಟ್, ಸೆವೆಂತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ ಬ್ರಾಕೆಟಲ್ಲಿ ಕೊಟ್ಟಿರುವಂಥ ಇದನ್ನು ವರ್ಡನ್ನು ತೆಗೆದುಕೊಂಡು ಕರೆಕ್ಟ್ ಆಗಿರುವಂತಹ ಟೆನ್ಸ್ ಫಾರ್ಮಲ್ಲಿ ಬರೀಬೇಕು. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ ಡ್ಯಾಶ್ ಸೈಲೆಂಟ್ಲಿ. ಸೊ ರೀಡ್ ಅಂತ ಇದೆ. ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ. ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ. ವರ್ ರೀಡಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಡಿಸ್ಪ್ಲೇ ಮೇಲೇ ಆನ್ಸರ್ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಏಯ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ಸೊ ಕರೆಕ್ಟಾಗಿರುವ ಪ್ರಪೋಸಿಷನನ್ನು ನೋಡೋಣ. ಶಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಅವರ್ ಪ್ಯಾರೆಂಟ್ಸ್. ಸೊ ಶಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಅವರ್ ಪ್ಯಾರೆಂಟ್ಸ್. ಸೊ ವಿತ್ ಇಸ್ ದ ಆನ್ಸರ್. ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟಬಲ್ ಲಿಂಕರ್. ಸೊ ಕರೆಕ್ಟಾಗಿರುವ ಲಿಂಕರನ್ನು ಬರೀಬೇಕು. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪೌಲ್ ಡ್ಯಾಶ್ ಈಸ್ ಎನ್ ಆನೆಸ್ಟ್ ಆಫೀಸರ್. ಮಿಸ್ಟರ್ ಪೌಲ್ ಬಿಕಾಸ್ he is an honest officer. So because is the correct linker. 10th question, fill in the blank with the correct form of the word given in the brackets. Ambedkar's dash
ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್. ಸೊ ಬ್ರಾಕೆಟಲ್ಲಿ ಅಬ್ಸರ್ವ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಅಬ್ಸರ್ವೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕು. ಬಾಲೇಶ್ವರ್ ಸೇವ್ಡ್ ರೋಮಾ. Roma was saved by Baleshwar is the correct answer. Next question number 12. Change the following sentences into comparative degree. So comparative degree nalli baribeku. Arun is the most intelligent student in our school. Nodi correct agide question nodi. Arun is the most intelligent. So superlative nalli kottidare. So comparative baribeku. Arun is more intelligent than any other student in our school is the correct answer. Question number 13. Use the word answer as a verb in your own sentence. Very easy. I answer the question. ಸೊ ಅಲ್ಲಿ ಆನ್ಸರ್ ಅನ್ನೋದು ವರ್ಬ್ ಆಯಿತು. ಸೊ ಈ ರೀತಿ ಕರೆಕ್ಟಾಗಿ ಮೀನಿಂಗ್ಫುಲ್ ಆಗಿರೋ ಒಂದು ಸೆಂಟೆನ್ಸ್ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 14. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಅಂಡರ್ಲೈನ್ ಹೇಳ್ದಿರೋ ಇದಕ್ಕೆ ಕರೆಕ್ಟ್ ಆಗಿರೋ ಪಾರ್ಟ್ಸ್ ಆಫ್ ಸ್ಪೀಚ್ ಬರೀಬೇಕು. ಶಿ ಬೈಸ್ ಅ ಕಾಸ್ಟ್ಲಿ ಆರ್ನಮೆಂಟ್. ಕಾಸ್ಟ್ಲಿ ಅನ್ನೋದೇ ಅಂಡರ್ಲೈನ್ ಆಗಿದೆ. ಸೊ ಇಟ್ ಈಸ್ ಎನ್ ಅಡ್ಜೆಕ್ಟಿವ್. ಕ್ವಶನ್ ನಂಬರ್ 15. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ಆ್ಯಂಡ್ ದಟ್. ಸೋ ಮತ್ತು ದಟ್ ಅನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಕಂಬೈನ್ ಮಾಡಬೇಕು. ನಿತಿನ್ ಈಸ್ ವೆರಿ ವೀಕ್, ಈ ಕೆನಾಟ್ ವಾಕ್ ಫಾಸ್ಟ್. ಸೊ ಕಂಬೈನ್ ಮಾಡೋಣ. ನಿತಿನ್ ಈಸ್ ಸೋ ವೀಕ್ ದಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಅಂಡರ್ಲೈನ್ ಹೇಳ್ದಿರೋದನ್ನು ನಾವು ರಿಪೋರ್ಟೆಡ್ ಸ್ಪೀಚಿಗೆ ಬರೀಬೇಕಾಗ್ತದೆ ಮಕ್ಕಳು. ಇಲ್ಲಿ ನೋಡಿ, ಡ್ಯಾಡ್ ಮತ್ತು ಮಾಮ್ ನಡುವೆ ನಡೆದಿರುವ ಕಾನ್ವರ್ಸೇಷನ್ನು. ವೇರ್ ಈಸ್ ಅವರ್ ಸನ್ ರಾಕೇಶ್? ಮಾಮ್ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ ಇನ್ ದ ನೈಬರ್ಹುಡ್ ನೌ. ಡ್ಯಾಡ್, ಹ್ಯಾಸ್ he informed you? Mom, yes, he informs me every day. So mom replied. So mom ಏನಂತ ಹೇಳ್ತಾಳೆ? Mom replied that he was planning with his friend in the neighborhood then. So this is the correct reported speech. So ಈ ಲೈನಿಗೆ ಅಂಡರ್ಲೈನನ್ನು ಹೇಳ್ದಿರೋ ಅಂಥದ್ದು ಮಕ್ಕಳ. ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್. ಈ ರೀತಿ ಬರೆದಿದ್ರೆ ನಿಮಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ದ ಫಾಲೋಯಿಂಗ್ ಸೆಂಟೆನ್ಸಸ್ ಆಸ್ ಟು ಎರರ್ಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಸೊ ಕ್ಲೂಸ್ ಆರ್ ಗಿವನ್ ಬಿಲೋ. ಸೊ ಕ್ಲೂಸನ್ನು ಕೊಟ್ಟಿರ್ತಾರೆ. ಸೊ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಆ್ಯಸ್ ಬಾಲೇಶ್ವರ್ ಬಾರೋಡ್ ದ ಟ್ರೈನ್ ಹೋಮ್, ಈ ಪಾಂಡರ್ಡ್ ಓವರ್ ಇಟ್ಸ್ ಫ್ಯೂಚರ್. ಸೊ ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಬಾಲೇಶ್ವರ್ ಅನ್ನೋದು ಸ್ಮಾಲ್ ಇದೆ, ಕ್ಯಾಪಿಟಲ್ ಆಗಬೇಕು. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಪಾಂಡರ್ಡ್, ಸೊ ಅಲ್ಲೂ ಸಹ ರಾಂಗ್ ಆಗಿದೆ, ಹಾಗಾಗಿ PONDERED ಬರಬೇಕು. ಸೊ ದಿಸ್ ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 2-3 ಸೆಂಟೆನ್ಸಸ್ ಈಚ್. ಸೊ ಇಲ್ಲಿ ನಮಗೆ 7 ಕ್ವಶನ್ಸ್ ಇರ್ತದೆ. ಕ್ವಶನ್ ನಂಬರ್ 18. What made the American complaint against the children of Rio in Medio? Children were over-running their property. They build small fences around the trees. They pluck the blossom from the trees. Question number 19. How can we prove that Dr. B.R. Ambedkar was a prominent champion of the depressed classes in India? So Dr. B.R. Ambedkar decided to devote all his time and talents to improve the condition of depressed classes in our country. For this, he started newspaper like Mukanayaka, Bahishkrit Bharat and Samata. He stressed the inherent rights of depressed classes. He had succeeded in his own campaigning against social justice. Next question number 20. Why did Aunt Sushila suggest a walk in the park to Smita? Because Smita was feeling bad because her brother was too sick to attend the concert. She could not take him with her, so her aunt suggested to take a walk in the park to feel better. How is pursuit of science an exciting adventure? Science is an exciting adventure where major rewards come from the discovery itself. Instead of money, scientists enjoy freedom, friendship, and the joy of uncovering one of the mysteries of nature.
Question number 22. How does the poem contrast the land's patience with him behavior? Next question number 23. How was the visit to Patil? The sub-inspector helps to Mohan family. Mr. Patil, the sub-inspector, came to Mohan's house to warn him about the police raid. He helped Mohan's family by saving them from the British police by taking away of the cyclostyling machine from their house. ಸೊ ಆ ಕ್ವಶನ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ವಾಟ್ ಹಾರ್ಡ್ಶಿಪ್ ಡಿಡ್ ಡಿಕ್ಕಿ ಡಾಲ್ಮೋ ಫೇಸ್ in her early life. So Dicky Dalmo was born in a poor family. When she was only 11 years, she lost her mother and lost her elder brother also. She had experienced hardship of life at an early stage. She suffered a lot. So ಇದಿಷ್ಟು ಬರೆದ್ರೆ ಪೂರ್ತಿ ಅಂಕ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ಅಲ್ಲಿ ಹನೀಫ್ ವಾಸ್ ಎನ್ ಆಲ್ ರೌಂಡರ್ ಜಸ್ಟಿಫೈ. ಸೊ ಹನೀಫ್ ಡಬಲ್ಡ್ ಇನ್ art, sketch very well. He made beautiful cards out of waste material. He reads book and loved playing drums. Or why do you think Vangia went to search of the bird of happiness? ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಆನ್ಸರನ್ನು ಬರೀರಿ. ಡಿಸ್ಪ್ಲೇ ಮೇಲೆ ಆನ್ಸರ್ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ನಾವು 5th ಮೇನಿಗೆ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ 3 ಅಂಕ ಇರ್ತದೆ ಮಕ್ಕಳೇ, 2 ಕ್ವಶನ್ ಇರ್ತದೆ. ಆ್ಯಂಡ್ ಡೆಫಿನೆಟ್ ಒಂದಂತೂ ನಿಮಗೆ ಹೀರೋ ಪಾಠದಿಂದ ಒಂದು ಕ್ವಶನ್ ಇದ್ದೇ ಇರ್ತದೆ. ಆ್ಯಂಡ್ ಇನ್ನೊಂದು ಜಾಸ್ ಪೋಯಮ್, ಆ ಕ್ವಶನ್ಸಿಂದಲೇ ನಿಮಗೆ ಕೇಳೋವಂಥದ್ದು. ಸೊ ಹಾಗಾಗಿ ಇಲ್ಲಿ 6 ಮಾರ್ಕ್ಸ್ಗಳನ್ನು ಬಹಳ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಏಕೆಂದರೆ ಇಲ್ಲಿ ನಿಮಗೆ ಹೆಚ್ಚು ಕೇಳೋವಂಥದ್ದೇ ಸ್ವಾಮಿ ಯಾವ ರೀತಿ ಹೀರೋ ಆಗ್ತಾನೆ ಅದ್ರ ಮೇಲೇ ಕೇಳ್ತಾರೆ. ಇನ್ನೊಂದು ಜಾಸ್ ಪೋಯಮ್, ಜಾಸ್ ಪ್ಲೇಯರ್ 2, ಅದರಲ್ಲಿ ನಿಮಗೆ ಈಸಿಯಾಗಿ ಆ ಜಾಸ್ ಪೋಯಮ್ದು ಸಮ್ಮರಿಯನ್ನು ಕಲ್ತ್ಕೊಬಿಟ್ರೆ ಅದೇ ಸಮ್ಮರಿಯನ್ನು ಬರೆದ್ರೆ ನಿಮಗೆ 2 ಅಂಕಗಳು 3 ಅಂಕಗಳು ಫಿಕ್ಸ್ ಆಗಿಬಿಡ್ತದೆ. ಹಾಗಾಗಿ 6 ಅಂಕನ ಈ ಮೇನಲ್ಲಿ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲೂ ಸಹ ಕ್ವಶನ್ಸ್ ಕೇಳಿದರೆ, ಸ್ವಾಮಿ ವಾಸ್ ನಾಟ್ ರಿಯಲಿ ಅ ಹೀರೋ ಬಟ್ ಬೈ ಚಾನ್ಸ್ ಬಿಕೇಮ್ ಅ ಹೀರೋ. ಸೊ ಅವನು ಒಬ್ಬ ಹೀರೋ ಅಲ್ಲ, ಆದರೆ ಬೈ ಚಾನ್ಸ್ ಅವನು ಹೀರೋ ಆಗ್ತಾನೆ, ಹೇಗೆ? ಸೊ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು, ಹೌದಾ? ಸೊ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. So Swami argued that a boy could not fight a tiger and strength was important. Father said the courage was important. So ಅವನಲ್ಲಿ ಸ್ಟ್ರೆಂತ್ ಇಂಪಾರ್ಟೆಂಟ್ ಅಂದರೆ ಇವನು ಕರೇಜ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸೊ ಇಸ್ ಫಾದರ್ ಚಾಲೆಂಜ್ ಹಿಮ್. ಸೊ ಸ್ವಾಮಿ ಹತ್ರ ಚಾಲೆಂಜ್ ಮಾಡ್ತಾನೆ, ಇನ್ನು ಒಂದು ದಿನ ನನ್ನ ಆಫೀಸ್ ರೂಮಲ್ಲಿ ಒಬ್ಬನೇ ಮಲಗಬೇಕು ಅಂತ ಹೇಳಿ. ಬಟ್ ಈ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ದಟ್. ಸೊ ಅವನು ಅಲ್ಲಿಂದ ಎಸ್ಕೇಪ್ ಆಗಬೇಕಾಗಿತ್ತು. ಇಲ್ಲ, ನಾನು ಅಮ್ಮನ ಜೊತೆ ಮಲಗ್ತೀನಿ ಅಂತ ಹೇಳ್ತಾನೆ. ಈವನ್ ಸ್ವಾಮೀಸ್ ಫಾದರ್, ಸೊ ಅವನು ಮಲಗಲೇಬೇಕು ಅಂತ ಹೇಳಿದಾಗ, ಸೊ ವೆನ್ ಈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್, ಸೊ ಈಸ್ ರಿಮೆಂಬರಿಂಗ್ ಆಲ್ ದ ಸ್ಟೋರೀಸ್ ಅಬೌಟ್ ಗೋಸ್ಟ್ ಆ್ಯಂಡ್ ದೆವ್ವಗಳ ಬಗ್ಗೆ ಅವುಗಳನ್ನೇ ನೆನೆಸ್ಕೊಳ್ತಾ ಎಲ್ಲವನ್ನ ಮೆಮೊರಿಯನ್ನು ನೆನಪಾಗ್ತಾ ಇರ್ತಾನೆ. ಈ ಸಾ ಎ ಡಾರ್ಕ್, ಅಂತಹ ಟೈಮಲ್ಲಿ ಒಂದು ಡಾರ್ಕ್ ಫಿಗರನ್ನು ನೋಡಿ, ಸೊ ಈ ಮೈಟ್ ಹ್ಯಾವ್, ಅವನೇನಂತ ಅನ್ಕೊಂತಾನೆ, ಇದು ದೆವ್ವ ಆಗಿರ್ಬೋದು. ಈಸ್ ಬಿಲೀವಿಂಗ್ ದಟ್ ಇಟ್ ವಿಲ್ ಬಿ ಡೆವಿಲ್. ಸೊ ಅದನ್ನೇನು ಮಾಡ್ತಾನೆ, ಡೆವಿಲ್ ಅಂತ ಅಂದ್ಕೊಂಡು ಅವನ ಕಾಲನ್ನು ಕಚ್ತಾನೆ. ಈ ಹಸ್ ಬೈಟ್ ಇನ್ ಟು ಇಟ್ಸ್ ಲೆಗ್. ಈ ವಾಸ್ ಅ ನಟೋರಿಯಸ್ ಬರ್ಗ್ಲರ್. ಅವನೊಬ್ಬ ದೊಡ್ಡ ಕಳ್ತನ ಮಾಡುವವನಾಗಿರ್ತಾನೆ ಆ ಡಿಸ್ಟಿಕ್ಕಿಂದ. ಹಾಗಾಗಿ ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಅ ಹೀರೋ. ಸೊ ಹಾಗಾಗಿ ಬೈ ಚಾನ್ಸ್ ಅವನು ಹೀರೋ ಆಗ್ತಾನೆ. ಇದಿಷ್ಟು ಬರೆದ್ರೆ ಮಕ್ಕಳ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕ್ವಶನಲ್ಲಿ ನಿಮಗೆ ಜಾಸ್ ಪೋಯಮ್ 2 ಇಂದ ಕೇಳಿದ್ದಾರೆ. ಸೊ ಸಮ್ಮರಿಯನ್ನು ಬರೆದ್ರೆ ಸಾಕು, ನಿಮಗೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ಗಳು ಮಕ್ಕಳ. ಸೊ ಇಲ್ಲಿ 12 ಅಂಕಕ್ಕೆ ಇರ್ತದೆ. ಸೊ ಒಂದು ಕ್ವಶನ್ ನಿಮಗೆ ಬಾಲೇಶ್ವರ್ ಅದ್ರ ಬಗ್ಗೆನೇ ಕೇಳಿರುವಂಥದ್ದಾಗಿರ್ತದೆ ಮಕ್ಕಳ. ಇಲ್ಲಿ ಕೇಳಿದ್ದಾರೆ, ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಹೂ ಇಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್. Whom does him refer to? Her. So here the tempo truck driver. Why couldn't he thank him? Because Baleshwar could not thank him because the tempo truck driver went away without informing him. ಅವನಿಗೇನು ಹೇಳ್ದಾನೆ ಅದು ಹೋಗಿರ್ತಾನೆ. Next question number 28. Why should one man have the lives of 50 in his hand? Who said these words to whom? Diogo said these words to Pedre. Next, what does the speaker mean? ಸೊ ಇಲ್ಲಿ ಏನನ್ನ ಹೇಳುತ್ತೆ? ದ ಸ್ಪೀಕರ್ ಮೀನ್ಸ್ ದ್ಯಾಟ್ ದ ಸೀಮೆನ್ ಆರ್ ಫೋರ್ಸ್ಡ್ ಅಗೇನೆಸ್ಟ್ ದೇರ್ ವಿಲ್. ನೆಕ್ಸ್ಟ್, ಹೂ ಹ್ಯಾಡ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್? ಕೊಲಂಬಸ್. ಸೊ ಅಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಸೊ ಹೂ ಸೆಡ್ ದಿಸ್? ದಟ್ ಈಸ್ ಸತೀಶ್ ಫಾದರ್ ಅವತಾರ್ ನಾರಾಯಣ್ ಹೇಳುವಂಥದ್ದು. ಟು ಹೂಮ್ ಸೆಡ್? ಸೊ ಸತೀಶ್ಗೆ ಹೇಳುವಂಥದ್ದು. ವಾಟ್ ವಾಸ್ ದ ಇಡ್ಲಿ ಫಾಸ್ಟ್ ಟೈಮ್? ಸೊ ಡ್ರಾಯಿಂಗ್ ಆರ್
ಪೇಂಟಿಂಗ್. ಸೊ ಅದಷ್ಟೇ ಬರೆದ್ರೆ ನಿಮಗೆ ಪೂರ್ತಿ ಅಂಕ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ವಾಟ್ ಡಸ್ ದ ವಿಂಟರ್ ಅಂಡರ್ ಲಾಕ್ ಮೀನ್ಸ್? ಅದರ ಅರ್ಥ ಏನು? ನೋ ಚೇಂಜ್ ಇನ್ ಸೀಸನ್ ಅಂತ. ವೇರ್ ವುಡ್ ದ ಅಬೌವ್ ಫಿನಾಮಿನನ್ ಹ್ಯಾಪನ್? ಸೊ ಇನ್ ಸ್ಪೇಸಲ್ಲಿ. ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್? ವೆನ್ ಹಿ ಈಸ್ ರೀಡಿಂಗ್ ಟು ಗೋ ಟು ದ ಔಟರ್ ಸ್ಪೇಸ್ ನೆಕ್ಸ್ಟ್ ಮಾರ್ನಿಂಗ್. ನೆಕ್ಸ್ಟ್ 7th ಮೇನಲ್ಲಿ ನಿಮಗೆ ಒಂದು ಪ್ರೊಫೈಲ್ ರೈಟಿಂಗ್ ಇದೆ ಮಕ್ಕಳ. ಸೊ ಇಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. ನೇಮು, ಏಜ್, ಎಜುಕೇಷನ್ ಎಲ್ಲವನ್ನು ಕೊಟ್ಟಿದ್ದಾರೆ ಮಕ್ಕಳ. ಅದನ್ನು ನೋಡಿಕೊಂಡು ಬರೀಬೇಕು. ಸೊ ಇಲ್ಲಿ ನಮಗೆ ಬಾಲೇಶ್ವರ್ ಮಿಶ್ರಾ 20 ಇಯರ್ ಏಜ್, ಹೈಸ್ಕೂಲ್ ಡ್ರಾಪ್ ಔಟ್. ಸೊ ಅವ್ರದ್ದು ಕಂಪ್ಲೇಂಟ್ ಬರೆದಿದ್ದಾರೆ, ನೀವು ಬರೀಬೇಕು. ದಿಸ್ ಈಸ್ ಆನ್ ಪ್ರೊಫೈಲ್ ಆಫ್ ಮಿಸ್ಟರ್ ಬಾಲೇಶ್ವರ್ ಮಿಶ್ರಾ. ಈಸ್ ಎ 20 ಇಯರ್ ಓಲ್ಡ್. ಈ ಈಸ್ ಎನ್ ಹೈಸ್ಕೂಲ್ ಡ್ರಾಪ್ ಔಟ್. ಈ ಈಸ್ ಸ್ಟಿಲ್ ಸರ್ಚಿಂಗ್ ಜಾಬ್. ಈ ಈಸ್ ಫ್ರಮ್ Mizrapura of UP. His hobbies are watching movie. He is popular because he saved Roma's life. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಪೂರ್ತಿಯಾಗಿ 3 ಅಂಕ ಸಿಗ್ತದೆ. ನೆಕ್ಸ್ಟ್ 8th ಮೇನಿಗೆ ಬಂದರೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಅಲ್ಲೊಂದು ನಮಗೆ ಸ್ಟೋರಿದು ಕ್ಲೂಸನ್ನು ಕೊಟ್ಟಿರ್ತಾರೆ, ಒಂದು ಕ್ಲೂ ಕೊಟ್ಟಿರ್ತಾರೆ, ಅದನ್ನು ಡೆವಲಪ್ ಮಾಡ್ಕೊಂಡು ನಾವು ಸ್ಟೋರಿಯನ್ನು ಬರೀಬೇಕು. ಸೊ ಅದ್ರ ಬಗ್ಗೆ ನೋಡಿ, ಸ್ಟೋರಿ ಈಸಿಯಾಗಿ ಅದನ್ನು ಸ್ಟೋರಿ ನೀವು ಬರೀತೀರ ಮಕ್ಕಳ, 3 ಅಂಕ ಇರ್ತದೆ. ನೆಕ್ಸ್ಟ್ 9ನೇ ಮೇನಿಗೆ ಬಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಸೊ ಪಿಕ್ಚರನ್ನು ನೀವು ಓದ್ಕೊಂಡು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಪ್ಯಾರಾಗ್ರಾಫನ್ನು ಬರೀಬೇಕು. ಸೊ ಇಲ್ಲಿ ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ, ಇಲ್ಲೊಂದು ಮರ ಇದೆ. ಸೊ ಮರವನ್ನು ಒಬ್ಬರು ತೋರಿಸ್ತಿದ್ದಾರೆ, ಇನ್ನು ಉಳಿದವರೆಲ್ಲ ಮರಗಳ ಮೇಲೆ ಕೂತಿದ್ದಾರೆ, ಮರಗಳನ್ನ ಕಡಿದು ಹಾಕಿದ್ದಾರೆ. ಸೊ ಆ ಮರವನ್ನು ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇರೋದು, ಹೌದಲ್ವಪ್ಪ? ಸೊ ಅದನ್ನು ನೋಡ್ಕೊಳ್ಳೋಣ. ಈ ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್. ದಿಸ್ ಇಸ್ ಎ ಹ್ಯೂಮರಸ್ ಪಿಕ್ಚರ್. There is a teacher, there is a picture of tree. He is teaching about the importance of tree. There are people, they are sitting on the tree stumps. Save trees is the message of this picture. So ಇದಿಷ್ಟು ಬರೆದ್ರೆ ಸಾಕು, 3 ಅಂಕ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕೋಡ್ ಫ್ರಮ್ ಮೆಮೊರಿ. ಸೊ ಇಲ್ಲಿ ನಮಗೆ ಕ್ವಾಲಿಟಿ ಆಫ್ ಮರ್ಸಿಯಿಂದಲೇ ಕೇಳಿರ್ತಾರೆ ಮಕ್ಕಳ. ಸೊ ಬರೀತೀರಾ ನೀವು ಅದನ್ನು, ಹಾಗಾಗಿ ನಾನು ಪೋಯಮನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಪ್ಯಾಸೇಜ್ ಇದೆ ಮಕ್ಕಳ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋಸ್. ಸೊ 2 ಕ್ವಶನ್ಸ್ ಇರ್ತದೆ ಮಕ್ಕಳ. ಈಚ್ ಕ್ವಶನ್ಸ್ಗೆ 2 ಮಾರ್ಕ್ಸ್. ಸೊ ನೋಡಿ, ಅದಕ್ಕೆ ಆನ್ಸರು ಸಹ ಇಲ್ಲಿದೆ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಕ್ವಶನ್, 4 ಅಂಕಕ್ಕೆ 1 ಕ್ವಶನ್ ಸಮ್ಮರಿ ಇರ್ತದೆ ನಿಮಗೆ. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಸೊ 8 to 10 ಸೆಂಟೆನ್ಸಿಗಿದೆ. ಹೌ ಡಿಡ್ ದ ಗ್ರ್ಯಾಂಡ್ ಮಾ ಗೆಟ್ ಹರ್ ವಿಶ್ ಆಫ್ ಲಿವಿಂಗ್ ಇನ್ ದ ಟ್ರೀ ಹೌಸ್ ಫುಲ್ಫಿಲ್ಡ್. ಸೊ ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಅದರ ಸಮ್ಮರಿಯನ್ನು ಬರೀರಿ ಮಕ್ಕಳ. ಇಲ್ಲಿ ಏನು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಾ ಇದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ ಸಾಕು, ನಿಮಗೆ 4 ಅಂಕ ಫಿಕ್ಸ್. ಸೊ ಇಲ್ಲಿ 3 ಕ್ವಶನ್ಸ್ ಇರುತ್ತೆ, ಆಪ್ಷನ್ಸ್ ಇರ್ತದೆ ಮಕ್ಕಳ. ಸೊ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. ಸೊ ಆ ಕ್ವಶನ್ಗೆ ಆಪ್ಷನ್ ಕೊಟ್ಟು, ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ಮದರ್ ಇಂಡಿಯಾ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸೊ ಇದು ಸಹ ಸಾಂಗ್ ಆಫ್ ಇಂಡಿಯಾದು ಗ್ರಾಮರ್, ಇದನ್ನು ಎಸ್ಸೆಯನ್ನು ಬರೀರಿ. ವಿ.ಕೆ. ಗೋಕಾಕ್ ಅವರು ಬರೆದಿರುವಂಥದ್ದು. ಸೊ ಅದರದ್ದು ನೀವು ಇದನ್ನು ಬರೆದ್ರೆ, ಸಮ್ಮರಿ ಬರೆದ್ರೆ ಸಾಕು. ನೆಕ್ಸ್ಟ್ ನರೇಟ್ ದ ಸಿಚುಯೇಷನ್ ವಿಚ್ ದ ಕ್ರೂ ಮೇಡ್ಸ್ ಕಿಸ್ ದ ಲಿಟಲ್ ಮೇಡನ್ ಆ್ಯಂಡ್ ಸ್ಪೋಕ್ ಇನ್ ಬೆಟರ್ ಚೇರ್. ಸೊ ಇಲ್ಲಿ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅದರದ್ದು ಕೇಳಿದ್ದಾರೆ ಮಕ್ಕಳ. ಸೊ ಸಮ್ಮರಿಯನ್ನು ನೋಡ್ಕೊಳ್ಳಿ. ಸೊ ಒಟ್ಟಾರೆ ನಿಮಗೆ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಆರ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಥವಾ ನಿಮಗೆ ದ ಸಾಂಗ್ ಆಫ್ ಇಂಡಿಯಾ, ಇವು 3 ಇರ್ತವೆ. ಆ 3ರಲ್ಲಿ ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದಂತೂ 3 ಬಂದೇ ಬರ್ತದೆ, ಒಂದಂತ ನೀವು ಫಿಕ್ಸ್ ಆಗಿ ಅಂಕಗಳನ್ನ ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದರೆ ನಿಮಗೆ 13ನೇ ಮೇನಲ್ಲಿ ಎಸ್ಸೆ ಇರ್ತದೆ. 3 ಕೊಟ್ಟಿರ್ತಾರೆ ಮಕ್ಕಳ ಎಸ್ಸೆಗಳನ್ನ, ಒಂದನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇಳಿದ್ದಾರೆ, ಏರ್ ಪೊಲ್ಯೂಷನ್ ಬಗ್ಗೆ ಕೇಳಿದ್ದಾರೆ, ಸೇವ್ ಟ್ರೀ ಸೇವ್ ಅರ್ತ್. ಸೊ ಆಲ್ಮೋಸ್ಟ್ ನೀವು ಪ್ರತಿ ವರ್ಷ ನೋಡಿದರೆ ಪೊಲ್ಯೂಷನ್ ಬಗ್ಗೆನೇ ಇದ್ದೇ ಇರ್ತದೆ. ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ಹಾಗಾಗಿ ಏರ್ ಪೊಲ್ಯೂಷನ್ ಇಲ್ಲಿದೆ. ಸೊ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಂಟ್ರಡಕ್ಷನ್ನು, ನೆಕ್ಸ್ಟ್ ಡೆವಲಪ್ಮೆಂಟ್, ನೆಕ್ಸ್ಟ್ ಸಮ್ಮರಿ, ಕನ್ಕ್ಲೂಷನ್. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಆನ್ಸರ್ ಸಿಗುತ್ತೆ, ಇದು ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಲೆಟರ್ ರೈಟಿಂಗ್ ಇರುತ್ತೆ. ಸೊ ಒಂದು ಪರ್ಸನಲ್, ಇನ್ನೊಂದು ಫಾರ್ಮಲ್ ಲೆಟರ್ಸ್ ಇರ್ತದೆ ಮಕ್ಕಳ. ಸೊ ಇಲ್ಲಿ ನಿಮಗೆ ಇಮ್ಯಾಜಿನ್ ಯು ಆರ್ ಅಮಿತಾರ್ ಆರತಿ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ GHS ಬ್ಯಾಂಗ್ಳೂರು. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಹಿಮ್ ಆರ್ ಹರ್ ಟು ವಿಸಿಟ್ ಆ ಪ್ಲೇಸ್ ಡ್ಯೂರಿಂಗ್ ದ ವೆಕೇಷನ್. ಸೊ ಬೆಟರ್ ಯು ಗೋ ವಿತ್ ದ ಪರ್ಸನಲ್ ಲೆಟರ್. ಈಸಿ ಫಾರ್ಮೆಟ್ ಒಂದೇ ಇರ್ತದೆ. ಫ್ರಮ್ ಆರತಿ 10th ಸ್ಟ್ಯಾಂಡರ್ಡ್ GS ಬ್ಯಾಂಗ್ಳೂರ್. ಸೊ ಡೇಟ್ ಹಾಕಿ, ಡಿಯರ್ ಫ್ರೆಂಡ್, ಐ ಆಮ್ ಫೈನ್, ಐ ಹೋಪ್ ಯು ಆರ್ ಫೈನ್ ಟು, ಹೌ ಆರ್ ದೇ ಆಲ್ ಅಟ್ ಹೋಮ್, ಐ ಎಂಜಾಯ್ ಮೈ ಸ್ಕೂಲ್ ಡೇ. ಸೊ ಬರಿತಾ ಹೋಗಿ. ನೆಕ್ಸ್ಟ್
ವಿತ್ ವಾರ್ಮ್ ರಿಗಾರ್ಡ್ಸ್ ಯುವರ್ ಲವಿಂಗ್ ಫ್ರೆಂಡ್ ಆರತಿ ಅಂತ ಹಾಕಿ XYZ ಅಷ್ಟು ಬರೆದ್ರೆ ಸಿಕ್ಬಿಡುತ್ತೆ ಮಾರ್ಕ್ಸ್ ಮಕ್ಕಳ. ಅಥವಾ ನಿಮಗೆ ಫಾರ್ಮಲ್ ಲೆಟರ್ ಒಂದಿರ್ತದೆ. ಸೊ ಫ್ರಮ್ ಟು ಅನ್ನು ಇದಿಷ್ಟು ಬರೆದ್ಬಿಟ್ರೆ ನಿಮಗೆ ಕಂಪ್ಲೀಟ್ 5 ಅಂಕ ಸಿಗ್ತದೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ನಾಳೆ ಬರೆಯೋ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೊಗೊಳ್ಳಿ. ಈವನ್ ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಔಟ್ ಆಫ್ ಔಟ್ ತೊಗೊಳ್ಳಿಕ್ಕೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಹಳ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.